ಹೇಳಿದೆ ವಸಂತ್ ಅಲಿಯಾ ಶಂಕರ್ ಈ ಕತೆ ಮಾಡಬೇಕಾದ್ರೆ ಏನೇನು ರಿಸ್ಕ್ ಆಯಿತು. 17 ನಿಮಿಷ ಸೇವ್ ಮಾಡಿದ್ದೀನಿ, 2 ನಿಮಿಷ ಸೇವ್ ಮಾಡಿರಲಿಲ್ಲ. ಮತ್ತೆ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತೆ ರೀಶೂಟ್ ಮಾಡಿದೆ 2 ನಿಮಿಷನ. ಕತೆಗೆ ಇವ್ರು ಮಾಡ್ತೀರಾ ನೀವು ಮಾಡ್ತೀರಾ ಅಂತ ಕೇಳ್ತಾ ಇದೀವಿ. ಈಗ ಹಂಗಲ್ಲ, ಈಗ ಒಂದು ರೆಡಿ ಮಾಡಿದೀವಿ ಕತೆನ. ಅಂದರೆ ಈ ಕತೆಗೆ ಯಾರು ಸೂಟೇಬಲ್? ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಎಲ್ಲ ಆಕ್ಟರ್ಸ್ಗೂ ಫೀಡ್ಬ್ಯಾಕ್ ಕೇಳಿದ್ದೇನೆ. ಸೊ ಶಂಕರ್ದೇ ಫೀಡ್ಬ್ಯಾಕ್ ಯಾರು ಕೇಳಿಲ್ಲ, ನಾವು ಕೇಳೋದು ಬಂದು ವಸಂತ್ ಅಲಿಯಾ ಶಂಕರ್. ನಾವೇನಿದ್ರೆ ಎಲ್ಲಾ ಪಾತ್ರಕ್ಕೂ ಹಿಂಗ್ ಮಾಡಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಕೊಟ್ವಿ, ಮಾಡಿದ್ವಿ. ನಮ್ಗೆ ಫೀಡ್ಬ್ಯಾಕ್ ಇಲ್ಲ, ಎಲ್ರು ಫೀಡ್ಬ್ಯಾಕ್ ನಾನು ಕೇಳಬೇಕು. ಆಗಲ್ಲ. ನೀನು ಈ ಪಾತ್ರಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಈ ಕತೆ ಮಾಡಬೇಕಾದ್ರೆ ಏನೇನು ರಿಸ್ಕ್ ಆಯಿತು ಅಥವಾ ಸಲೀಸಾಗಾಯ್ತಾ? ಯಾಕೆಂದರೆ ಒಂದು ಕತೆ ಮಾಡಬೇಕಾದ್ರೆ ಯಾರಿಗೆ ಆಗಲಿ ರಿಸ್ಕ್ ಆಗುತ್ತೆ. ಅಷ್ಟು ಬೇಗ ಅಷ್ಟು ಸಲೀಸಾಗಿ ಕತೆ ಮಾಡ್ಲಿಕ್ಕೆ ಆಗಲ್ಲ, ಪಾತ್ರಗಳು ಸೆಲೆಕ್ಟ್ ಮಾಡಲಿಕ್ಕೂ ಸಹ ಆಗಲ್ಲ. ಅನುಭವಗಳು ಹೇಗಿದ್ವು ಹೇಳ್ಬೇಕಂತಂದ್ರೆ, ಶಾರ್ಟ್ ಫಿಲ್ಮ್ಗೆ ನಾನು ಹೀರೋನೇ ಅಲ್ಲ ಇದಕ್ಕೆ. ಆ್ಯಕ್ಚುಲಿ ಓಕೆ, ನಾನು ಹೀರೋ ಅಲ್ಲ. ಹೀರೋಯಿನ್ ಈಗ ಮಾಡಿದಾರಲ್ಲ ಅವರು ಅಲ್ಲ, ಇದಕ್ಕೆ ಬೇರೆಯವ್ರನ್ನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ವಿ. ಪೂರ್ತಿನೂ ಮೊಬೈಲಲ್ಲೇ ಶೂಟ್ ಮಾಡಿರೋದು. ಎಡಿಟಿಂಗಿನ ಹಿಡಿದು ಪ್ರತಿಯೊಂದು A to Z ನಾವೇನೇ ಮಾಡಿದ್ರು ಎಲ್ಲ ಮೊಬೈಲಲ್ಲೇ ಶೂಟಿಂಗ್ ಮಾಡಿರೋದು. ಕೆಲವೊಂದು ಡ್ರೋನ್ ಕ್ಲಿಪ್ಸ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ವಿ, ಅಷ್ಟು ಬಿಟ್ರೆ ಇದೆಲ್ಲ ಮೊಬೈಲಲ್ಲೇ. ಕ್ಯಾಮ್ರಾ, ನಮ್ಮ ಫ್ರೆಂಡ್ ಕ್ಯಾಮ್ರಾ ಇತ್ತು, ಕ್ಯಾಮ್ರಾದೆಲ್ಲ ಶೂಟ್ ಮಾಡಿಸಿ ಬೇರೆಯವ್ರು ಹೀರೋಯಿನ್ ಆಗಿ, ಅವ್ರು ಯಾರು ಅಂತ ಬೇಡ, ಅವ್ರನ್ನ ಫ್ರೆಂಡ್ಸೇ ಅವ್ರೂ ಮಾಡಿಸಿದ್ವಿ. ಮಧ್ಯದಲ್ಲಿ ಸಿನಿಮಾ ಸ್ಟೋರಿ ಮಧ್ಯದಲ್ಲಿ ಅರ್ಧ ಶೂಟಿಂಗ್ ಆದ್ಮೇಲೆ ಬಿಟ್ಟೋಗ್ಬಿಟ್ರು. ನೋಡ್ತಾ ಈ ತರ ಎಲ್ಲ ಕಷ್ಟಗಳು ಅನುಭವಿಸಿರ್ತೇವೆ. ಅವ್ರದ್ದೇನೋ ಪ್ರಾಬ್ಲಮ್ ಈ ತರ ಇದೆ ಅಂತ ಹೇಳಿದ್ರು. ನಾವು ಇಲ್ಲ ಅನ್ನಕ್ಕಾಗಿಲ್ಲ, ಸರಿ ಅಂದ್ಬಿಟ್ಟು ಬಿಟ್ಬಿಟ್ವಿ. ಸಿನಿಮಾನ ಅರ್ಧಕ್ಕೆ ಬಿಡಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮೊಬೈಲಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ನಂಬಿಕೆ ಇರೋರು ಮಾತ್ರ ನಮ್ಮ ಜೊತೆಗಿರಿ ಅಂತಂದೆ. ನಮ್ಮ ಫ್ರೆಂಡ್ಸ್ಗೆ ಈ ಥರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಯಾರು ಸಪೋರ್ಟ್ ಮಾಡಬೇಕು ಅನ್ಸುತ್ತೆ ದಯವಿಟ್ಟು ಜೊತೆಗಿರಿ, ಇಲ್ಲ ಅಂತಂದರೆ ಬೇಡ, ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನನಗೇನು ಬೇಜಾರಿಲ್ಲ ಅಂದೆ. ಬಿಟ್ಟು ಹೋದ್ರ ಮೇಲೆ ನನಗೇನು ಬೇಜಾರಿಲ್ಲ, ನನಗೇನೋ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಮಾಡಿದೆ. ಆ ಸ್ನೇಹಿತರು ಮತ್ತೆ ಎಲ್ಲ ಮಾಡೋಣ ಅಂತೇಳಿ ಅವರು ಒಪ್ಕೊಂಡ್ರು. ಅವ್ರು ಬಿಟ್ಟವ್ರು ಏನು ತೊಂದರೆ ಇಲ್ಲ, ನಾನೇ ಮಾಡ್ತೀನಿ. ಈ ಒಟ್ಟಿನಾಗಿ ಪ್ರಾಜೆಕ್ಟ್ ಮುಂದುವರಿಸಬೇಕು ಅಷ್ಟೇ ನಂದು. ಒಂದೇ ಒಂದು ಕಾನ್ಸೆಪ್ಟ್ ನಂದು, ಇಟ್ಮೇಲೆ ಮಾಡಲೇಬೇಕು ಅಂತ. ಈಗ ಕೆಲವೊಂದು ಶೂಟಿಂಗ್ ಮಾಡಿಬಿಟ್ಟೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಕೆಲವೊಂದು ಲೈಟ್ಸ್ ಪ್ರಾಬ್ಲಮ್ ಆಗೋದು. ಮತ್ತೆ ಇನ್ನೊಂದೇನಪ್ಪ ಅಂದರೆ ಮೊಬೈಲಲ್ಲೇ ಎಡಿಟ್ ಮಾಡಿ ಆಲ್ರೆಡಿ ಸಿನಿಮಾ ಸೇವ್ ಮಾಡಿಬಿಟ್ಟೆ, ಲಾಸ್ಟ್ 2 ಮಿನಿಟ್ಸ್ ಸೇವ್ ಮಾಡಿರಲಿಲ್ಲ, ಅದು ಬೇರೆ ಕ್ಲಿಪ್ ಇತ್ತು. ಬೆಳಗ್ಗೆದ್ದು ನೋಡ್ತೀನಿ ಎಡಿಟಿಂಗ್ ಆ್ಯಪಲ್ಲಿ ಏನೂ ಇಲ್ಲ, ವೀಡಿಯೋಸ್ ಏನೂ ಇಲ್ಲ. ನಾನು ಅದೃಷ್ಟ ಅವತ್ತು ನೈಟ್ ಸೇವ್ ಮಾಡಿದ್ದೆ. 17 ನಿಮಿಷ ಸೇವ್ ಮಾಡಿದ್ದೀನಿ, 2 ನಿಮಿಷ ಸೇವ್ ಮಾಡಿರಲಿಲ್ಲ. ಮತ್ತೆ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತೆ ರೀಶೂಟ್ ಮಾಡಿದೆ 2 ನಿಮಿಷನ. ಅದು ಮ್ಯಾಚಿಂಗ್ ಸ್ವಲ್ಪ ಮಿಸ್ ಮ್ಯಾಚ್ ಆಯಿತು ಸಿನಿಮಾಗೆ. ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಾದಾಗ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಅದನ್ನ ತಿದ್ಕೊಂಡು ಮುನ್ನುಗ್ಬೇಕು ನಾವು. ಹೌದು, ಖಂಡಿತ. ನೆಕ್ಸ್ಟ್ ಪ್ರಾಜೆಕ್ಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ ಈಗೆಲ್ಲ ಏನ್ ತಯಾರಿ ಮಾಡ್ಕೊಂತ ಇದೀವಿ. ಹಿಂದೆ ಮಾಡಿರೋ ತಪ್ಪನ್ನು ಮಾಡಲ್ಲ. 5 ಐಡಿಯಾ ಕೇಳಿ ಅದ್ರಲ್ಲಿ ಒಂದಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ನಮ್ಮ ಸ್ವಂತ ಬುದ್ಧಿನೂ ಸಹ ಇರಬೇಕು. ಈ ಮೊದಲು ಶಂಕರ್ ಸಿನಿಮಾ ಮಾಡ್ಬೇಕಾದ್ರೆ 5 ಐಡಿಯಾ ಇಲ್ಲ, 1 ಐಡಿಯಾನು ಇರಲಿಲ್ಲ, ಝೀರೋ. ಈ ಸ್ನೇಹಿತರ ಸಪೋರ್ಟ್ ಎಲ್ಲ ಸಿಕ್ಕಿ ಒಂದು ಲೆವೆಲ್ಗೆ ಹೋಯ್ತು. ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಮತ್ತು ನಮ್ಮ HOD ಅವ್ರಿಗೆಲ್ಲ ಸರ್ಗೆಲ್ಲ ಹೇಳಿ, ಸರ್ ಈ ಥರ ಮಾಡಿದ್ದೀವಿ ಅಂತ ಹೇಳಿದಾಗ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ತುಮಕೂರು ಯೂನಿವರ್ಸಿಟಿ ಪ್ರಿನ್ಸಿಪಲ್ ಗುರುತಿಸಿದ್ರು ನಾವು ಇಡೀ ನಮ್ಮ ಟೀಮ್ನ. ಮತ್ತು ವಜ್ರ ಕ್ಯಾರೆಕ್ಟರ್ ಮಾಡೋನಲ್ಲ ಅವನಂತೂ ಇಡೀ ಕಾಲೇಜೆಲ್ಲ ಹೈಲೈಟು. ಆ್ಯಕ್ಚುಲಿ ಅವನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು. ಸೆಲೆಕ್ಷನ್ ಹೇಗೆ ಮಾಡಿದೆ ನೀನು? ಸೊ ಸೆಲೆಕ್ಷನ್ ಮಾಡಿದಾಗ ಅವರ ಒಪಿನಿಯನ್ ಒಬ್ಬೊಬ್ರದ್ದು ಹೇಗೆ ಬಂತು? ಆಗ ನಾವು ಶಂಕರ್ ಸಿನಿಮಾ ಈ ಥರ ಸಿನಿಮಾ ಮಾಡ್ತಾ ಇದೀವಿ ಬನ್ನಿ ಅಂತ ಕೇಳಬೇಕಾಗಿತ್ತು. ಆದರೆ ಈಗ ಈ ಥರ ಮಾಡ್ತಿದ್ದೀವಿ ಅಂತಂದರೆ ಅದು ಕ್ಯಾರೆಕ್ಟ್ರ್ ತಕ್ಕನ ಹುಡುಕೋದು ಮಾಡ್ಬೇಕು, ನಾವು ಯೋಚನೆ ಮಾಡಬೇಕು. ಹಿಂದೆ ಸಿನಿಮಾದಲ್ಲಿ ಕತೆ ಬರ್ದಿದ್ವಿ, ಈ ಕತೆಗೆ ಇವ್ರು ಮಾಡ್ತೀರಾ ನೀವು ಮಾಡ್ತೀರಾ ಅಂತ ಕೇಳ್ತಾ ಇದ್ವಿ. ಸೊ ಹಂಗಾಗಿ ಯಾರು ಸಿಗ್ತಾರೆ ಅವ್ರನ್ನ ಕ್ಯಾರೆಕ್ಟರ್ನ ರೆಡಿ ಮಾಡಿದೆ ನಾನು, ಹಿಂಗ್ ಮಾಡಿ ನೀವು ಅಂತ. ಕ್ಯಾಮ್ರಾ ಮುಂದೆ ಮಾತಾಡಕ್ ಭಯ ಪಡ್ತಾವ್ರೆ, ಫಸ್ಟ್ ಮಾತಾಡ್ತಾ ಇದ್ದೀನಿ ಅಂತಾರೆ. ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆಲಿ ಇದ್ರಲ್ಲ ಅವರು ಅಷ್ಟೇ ಧೈರ್ಯ ತುಂಬ್ತಾ ಇದ್ರು, ನಾನು ಒಬ್ಬನೇ ಅಂತಲ್ಲ, ಈ ತರ ಎಕ್ಸ್ಪ್ರೆಷನ್ ಕೊಡಿ, ಸ್ಮೈಲ್ ಮಾಡಿ, ಈ ತರ ಲುಕ್ ಇರಬೇಕು. ಜೊತೆಲಿರೋ ಫ್ರೆಂಡ್ಸು ಅವ್ರಿಗೆ ಧೈರ್ಯ ತುಂಬ್ತಾ ಇದ್ರು. ಫಸ್ಟು ಹೀರೋಯಿನ್ನು ಅರ್ಧ ಸಿನಿಮಾ ಮಾಡಿ ಬಿಟ್ಟ ನಂತರನೂ ಸಹ ಮತ್ತೆ ಆ ಸಿನಿಮಾ ಕಂಪ್ಲೀಟ್ ಮಾಡಿ ಛಲ ಬಿಡದೇ ಮಾಡಿದ್ದಾನಲ್ಲ, ಆ ಛಲಕ್ಕೇನೆ ಈ ಪ್ರತಿಕ್ರಿಯೆ ಅನ್ನೋದು ಸಿಕ್ಕಿರೋದು, ಆ ಪ್ರತಿಫಲ, ಅದು ಆ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ. ನಮ್ಮ ಸಪೋರ್ಟ್ ಅಂತೂ ಖಂಡಿತ ಇರ್ತದೆ. ಈ KV ಕ್ರಿಯೇಷನ್ ಟೀಮ್ ಏನಿದೆ ಇದನ್ನು ಕಟ್ಕೊಂಡು ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡುವಂಥ. ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಾನು ಆ್ಯಕ್ಚುಲಿ ಇದು ಗೊತ್ತೇ ಇರಲಿಲ್ಲ.
ಇವಾಗ ಈ ಥರ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟು ನನಗೆ ಅದಕ್ಕೆ ನಾನು ನಿಮ್ಮ ಮೊನ್ನೆ ಕಾಲ್ ಮಾಡಿ ಯಾಕಪ್ಪ ತಿಳ್ಕೊಂಡೆ ಅಂತಾರೆ, ನೀವು ಮನೇಲಿ ಇರ್ತೀರಾ ಇಲ್ವಾ ಅಂತ ತಿಳ್ಕೊಂಡೆ. ಈಗ ಯಾವ ದಿನ ಮನೇಲಿ ಇರ್ತೀರಂತ ಆ ದಿನನೇ ಪಿಕಪ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಬಂದೆ. ಬಟ್ ಏನು ಅಂದರೆ ನನಗೇನು ಹೇಳ್ದೇ ಇಲ್ಲ, ಹಂಗೆ ಬಂದಿದ್ದಾನಲ್ಲ ಅದು ಬೇಜಾರು. ನಿಮ್ಮ ಸಪೋರ್ಟು ಇದೆಲ್ಲ ನಾವು ನೋಡಿ ಇದೇನು ನಮಗೇನು ಇದೇನು ದೊಡ್ಡ ವಿಷಯ ಅಲ್ಲ ಬಂದಿರೋದು, ನಮಗೇನು ಲಾಸು ಅಲ್ಲ, ಓಕೆನಾ? ಆ ಥರ ತಿಳ್ಕೊಂಬೇಡಿ. ಇಲ್ಲ ನನಗೇನು ಆ ಥರ ಏನಿಲ್ಲ. ಈ ಥರ ಕ್ಯಾರೆಕ್ಟ್ರ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಇವ್ನಿಗೆ ಹೇಳ್ತೀನಿ. ಹಾಗೆ ಇವನ್ನ ನಿನ್ನ ಪರಿಚಯ ಮಾಡಿಕೊಟ್ಟಿದ್ದು ರತನ್ಗೂ ಅಷ್ಟೇ, ಅವನಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟು ಇವ್ನಿಗಿರಲಿ, ಇದೇ ಥರ ಕೊಡ್ತಾ ಇದ್ದರೆ ಅವ್ನಿಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾನೆ. ಅದೇ ಕ್ಯಾಮ್ರಾ ಮುಂದೆ ಬಂದಿರೋರು ಮಾತ್ರ ಮಾತಾಡಿದ್ವಿ, ಕ್ಯಾಮ್ರಾ ಹಿಂದೆ ವರ್ಕ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಇವರೆಲ್ಲ ಕ್ಯಾಮ್ರಾ ಹಿಂದಗಡೆ ವರ್ಕ್ ಮಾಡ್ಕೊಟ್ರು ನಮಗೆ, ಕ್ಯಾಮ್ರಾ ಮುಂದಗಡೆ ಬಂದು ಏನು ವರ್ಕ್ ಮಾಡ್ಕೊಳ್ಳಿಲ್ಲ ಅಷ್ಟು ಅಂದ್ರೂ ಅದನ್ನ ನಾವು ತೋರಿಸಿಲ್ಲ ಜನಕ್ಕೆ. ಆದ್ರೆ ಕ್ಯಾಮ್ರಾ ಹಿಂದಗಡೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ, ನಮಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ಗೆ ನಿಮ್ಗೆ ಒಂದು ಕ್ಯಾರೆಕ್ಟರ್ ಇದೆ, ಅದನ್ನ ದಯವಿಟ್ಟು ಮಾಡ್ಕೊಡ್ಬೇಕು ನೀವು. ನೆಕ್ಸ್ಟ್ ಬಂದು ಖಂಡಿತ ನೀನು ಯಾವಾಗಲೇ ಕರಿ, ನಾನು ನಿನಗೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತೀನಿ. ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ, ಮತ್ತೆ ಒಳ್ಳೆ ಪ್ರತಿಕ್ರಿಯೆನ ನೀಡಿದ್ದೀರಾ, ಧನ್ಯವಾದಗಳು ನಿಮಗೆ. ಈ ಥರ ಸರ್ಪ್ರೈಸ್ ಆಗಿ ಬಂದು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀನು ಯಾವುದೇ ಪ್ರಾಜೆಕ್ಟ್ ಮಾಡಿ ಅದ್ರಲ್ಲಿ ನಾನು ಬಂದು ಪ್ರೋತ್ಸಾಹ ನಾನು ಕೊಟ್ಟೇ ಕೊಡ್ತೀನಿ. ಥ್ಯಾಂಕ್ ಯು ವಸಂತ್, ಆ್ಯಂಡ್ ಥ್ಯಾಂಕ್ ಯು KV ಕ್ರಿಯೇಷನ್ಸ್ ಟೀಮ್. KV ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲಿಗೆ ಬರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಸಹ ನಮ್ಮ ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.